ಫ್ರೆಂಡ್ಸ್, ನ್ಯೂ ಇಯರ್ ಸ್ಪೆಷಲ್ ಆಗಿ ನಾನು ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೇನೆ. 3/4 ಕಪ್ ಮೈದಾ, ಕಿಟಿಕೆ ಸ್ವಲ್ಪ ಉಪ್ಪು, 3 ಸ್ಪೂನ್ ಸಕ್ಕರೆ ಮತ್ತು ಕಲ್ಲರಿಗೆ ಸ್ವಲ್ಪ ಟರ್ಮರಿಕ್ ಹಾಕಿದ್ದೇನೆ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕಿ ಕಲಸಿ ಇಡ್ತೇನೆ. ಸಾಫ್ಟಾಗಿ ಕಲಿಸ್ಬೇಕು, ತೋರಿಸ್ತೇನೆ. ಫ್ರೆಂಡ್ಸ್, ಇಷ್ಟು ಸಾಫ್ಟಾಗಿ ಕಲಿಸಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೇನೆ. ಎಣ್ಣೆ ಹಾಕಿ ಮುಚ್ಚಿಟ್ಟು ಸುಮಾರು 4 ಗಂಟೆ ರೆಸ್ಟಿಗೆ ಇಡಬೇಕು. ನೋಡಿ, ಇಷ್ಟು ಸಾಫ್ಟಾಗಿ ಕಲಿಸ್ಬೇಕು. ಆಗ ನಮ್ಮ ಹೋಳಿಗೆ ಸಾಫ್ಟಾಗಿ ಬರ್ತದೆ. ಫ್ರೆಂಡ್ಸ್, ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೇನೆ. 1 ಕಪ್ ಕಡಲೆಬೇಳೆನ ಒಂದು 1/4 ಗಂಟೆ ಆದರೂ ನೆನೆಬೇಕು. ಆಗ ಬೇಗ ಬೇಯ್ತದೆ ಕುಕ್ಕರಲ್ಲಿ. ಸ್ವಲ್ಪ ನೆನೆಲಿ ಅಂತ ಇಟ್ಟಿದ್ದೇನೆ. ನಂತರ ಬೇಯಿಸಿ ಬರ್ತೀನಿ. ಫ್ರೆಂಡ್ಸ್, ಕಡಲೆಬೇಳೆನ ಈ ರೀತಿ ಸಾಫ್ಟಾಗಿ ಬೇಯಿಸಬೇಕು. ಇದರ ನಂತರ ಮಿಕ್ಸಿಯಲ್ಲಿ ನೈಸ್ ಪೇಸ್ಟ್ ಮಾಡಬೇಕು. ಒಂದು ಚೂರು ಬೇಳೆ ಕಾಣಬಾರ್ದು. ಚೆನ್ನಾಗಿ ಬೇಯಿಸಿದ್ದೇನೆ. ಇದನ್ನು ಮಿಕ್ಸಿ ಮಾಡಿ ತರ್ತೇನೆ. ಫ್ರೆಂಡ್ಸ್, ಕಡಲೆಬೇಳೆನ ನೈಸಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಇದಕ್ಕೆ 3/4 ಕಪ್ ಸಕ್ಕರೆ ಹಾಕ್ತಾಯಿದ್ದೇನೆ. ತುಂಬ ಸ್ವೀಟ್ ಬೇಡ ಅಂತ 3/4 ಕಪ್ ಸಕ್ಕರೆ. 1 ಕಪ್ ಕಡಲೆಬೇಳೆಗೆ 3/4 ಕಪ್ ಸಕ್ಕರೆ. ಮತ್ತು ನಾನು ಏಲಕ್ಕಿ ಪೌಡರಿಗೆ ಸ್ವಲ್ಪ 1/4 ಕಪ್ ಹತ್ರ ಹಾಕಿದ್ದೇನೆ. ಏಲಕ್ಕಿ ಪೌಡರಿಗೆ ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ. ಸಕ್ಕರೆ ಹಾಕಿ ಪುಡಿ ಮಾಡಿದ್ದೇನೆ. ತುಂಬ ಸ್ವೀಟ್ ಬೇಡ ಅಂತ 1 ಕಪ್ಪಿಗೆ 1 ಕಪ್ ಹಾಕಿದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡಿ ಕೈ ಆಡಿಸ್ತಾ ಇರಬೇಕು. ಫ್ರೆಂಡ್ಸ್, ಕಡಲೆಬೇಳೆ ಪೇಸ್ಟಿಗೆ 1 ಪಾವು ಸಕ್ಕರೆ ಮಿಕ್ಸ್ ಮಾಡಿದ್ದೇನೆ. ಈಗ ಇದನ್ನು ಉಂಡೆ ಕಟ್ಟುವ ಅದಕ್ಕೆ ಕೈಯಾಡಿಸ್ತಾ ಬರಬೇಕು. ಸಕ್ಕರೆ ಮಿಶ್ರಣ ಹಾಕ್ತಾ ಇದ್ದೇನೆ. ಮತ್ತು ಸಕ್ಕರೆನೂ ನೀರು ಬಿಡ್ತದೆ. ಟೇಸ್ಟಿಗೆ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ಬೇಕಾದರೆ ಹಾಕೋದು, ಇಲ್ಲಾದರೆ ಬೇಡ. ಫ್ರೆಂಡ್ಸ್, ಈ ಹದಕ್ಕೆ ಬಂದರೆ ಸಾಕು. ಮತ್ತು ಇದು ತಣ್ಣಗಾದ ಮೇಲೆ ಗಟ್ಟಿ ಆಗ್ತದೆ. ಈ ಹದಕ್ಕೆ ಬಂದರೆ ಸಾಕು. ಇದು ಅರ್ಧ ಗಂಟೆ ಸ್ವಲ್ಪ ತಣ್ಣದ ಮೇಲೆ ಗಟ್ಟಿ ಆಗ್ತದೆ. ನಂತರ ಉಂಡೆ ಮಾಡಿ ಫ್ರೆಂಡ್ಸ್, ಮೈದಾದ್ದು ಕಣಕವನ್ನು ಸಣ್ಣದು ಉಂಡೆ ಮಾಡಿ ಈ ರೀತಿ ಇಡಬೇಕು. ಕೈಗೆ ತಾಗ್ತದಂತಾದರೆ ಸ್ವಲ್ಪ ಕೈಗೆ ಎಣ್ಣೆ ಬಸಿ ಹಾಕ್ಬೋದು. ಈ ರೀತಿ ಫ್ರೆಂಡ್ಸ್, ಈ ಮೈದಾದ್ದು ಕಣಕವನ್ನು ಈ ರೀತಿ ಅಗಲ ಮಾಡಿ ಇದರ ಒಳಗೆ ಹೂರಣವನ್ನು ತುಂಬಿಸಬೇಕು. ತಕ್ಷಣ ನಿಧಾನ ಮುಚ್ಚಬೇಕು. ಇದನ್ನು 9 ಮಾಡಬೇಕು. ಇದು ಯಾವ ರೀತಿ, ಇದು 8 ಮಾಡಿದ್ರೆ ಇದು 8 ಮಾಡಬೇಕು. ಇದು 9 ಮಾಡಿದ್ರೆ ಇದು 9 ಮಾಡಬೇಕು. ಈಗ ನನ್ನ ಹತ್ರ 9 ಕಣಕ 9 ಹೂರಣ. ಇದಕ್ಕೆ ಒಳಗೆ ಇಡುವಂಥದ್ದು, ಇದಕ್ಕೆ ಹೂರಣ ಹೇಳೋದು. ಇದಕ್ಕೆ ಕಣಕ, ಮೈದಾದ ಕಣಕ ಅಂತ ಹೇಳ್ತಾರೆ. ಈಗ ಈ ಮೈದಾದ ಕಣಕದ ಒಳಗೆ ಈ ಕಡಲೆಬೇಳೆ ಹೂರಣವನ್ನು ಹಾಕಿ ಫುಲ್ ಲಾಕ್ ಮಾಡಬೇಕು.
ಹೇಳ್ತೇನೆ ಹೇಗೆ ಅಂತ. ಆಲೂ ಪರಾಟ ಮಾಡಿದ ಹಾಗೆ ಇದನ್ನು 9 ಮಾಡಬೇಕು. ಇದು ಯಾವ ರೀತಿ, ಇದು 8 ಮಾಡಿದ್ರೆ ಇದು 8 ಮಾಡಬೇಕು, ಇದು 9 ಮಾಡಿದ್ರೆ ಇದು 9 ಮಾಡಬೇಕು. ಈಗ ನನ್ನ ಹತ್ರ 9 ಕಣಕ 9 ಹೂರಣ, ಇದಕ್ಕೆ ಒಳಗೆ ಇಡುವಂಥದ್ದು, ಇದಕ್ಕೆ ಹೂರಣ ಹೇಳೋದು, ಇದಕ್ಕೆ ಕಣಕ, ಮೈದಾದ ಕಣಕ ಅಂತ ಹೇಳ್ತಾರೆ. ಈಗ ಈ ಮೈದಾದ ಕಣಕದ ಒಳಗೆ ಈ ಕಡಲೆಬೇಳೆ ಹೂರಣವನ್ನು ಹಾಕಿ ಫುಲ್ ಲಾಕ್ ಮಾಡಬೇಕು. ಹೇಳ್ತೇನೆ ಹೇಗೆ ಅಂತ. ಆಲೂ ಪರಾಟ ಮಾಡಿದ ಹಾಗೆ ಈಗ ನಾನು ಲಟ್ಟಿಸಿ ತೋರಿಸ್ತೇನೆ. ಮೈದಾ ಹುಡಿಯನ್ನು ಹರಡಬೇಕು ಮತ್ತು ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಈಗ ಒಂದೊಂದೇ